ಹಲೋ, ನಿನ್ನೆ ಒಂದು ಪ್ರಾಬ್ಲಮ್ ಮಾಡಿದ್ದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದು. ಇದು ಇನ್ನೊಂದು ಪ್ರಾಬ್ಲಮ್, ಇದರಲ್ಲೂ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ನಿಮಗೆ ಫಾರ್ಮ್ಯಾಟ್ ಕಲೀಲಿಕ್ಕೆ ಇದೊಂದು ಬೆಸ್ಟ್ ಪ್ರಾಬ್ಲಮ್. ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಹೇಳಿ ಕರೆಕ್ಟಾಗಿ ಕಲಿಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲದ ಪ್ರಾಬ್ಲಮ್ ಮಾಡುವಾಗ ಫಾರ್ಮ್ಯಾಟ್ ಕಲಿತೀರಾ. ಒಂದು ಸಲ ಫಾರ್ಮ್ಯಾಟ್ ಗೊತ್ತಾಯಿತು, ನಿಮ್ಮ ಅಡ್ಜಸ್ಟ್ಮೆಂಟನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಆದರೂ ಒಂದೆರಡು ಅಡ್ಜಸ್ಟ್ಮೆಂಟನ್ನು ಅಸ್ಯೂಮ್ ಮಾಡಿ ನಾನು ಮಾಡಿದ್ದೇನೆ. ಸೊ ಎಸಂಪ್ಷನ್ ಏನು ಅಂತ ಹೇಳಿ ಮೊದಲೇ ಹೇಳ್ತಿಬಿಡ್ತೇನೆ ಏನಂತೇಳಿ. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮತ್ತು ಡಿವಿಡೆಂಡ್ ಪೇಯಬಲ್, ರೈಟ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಯಾವುದೇ ಇಲ್ಲ, ಯು ಹ್ಯಾವ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮತ್ತು ಡಿವಿಡೆಂಡ್ ಪೇಯಬಲ್, ಪ್ರಪೋಸ್ ಡಿವಿಡೆಂಡ್ ಕೊಟ್ಟಾಗ ಯಾವಾಗಲೂ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಡದಾಗ ಟ್ಯಾಕ್ಸ್ ಪೇಯ್ಡ್ ಅಥವಾ ಪ್ರೊವಿಷನ್ ಮೇಡ್ ಅಥವಾ ಡಿವಿಡೆಂಡ್ ಪೇಯ್ಡ್ ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್ ಮೇಡ್ ಅಂತ ಹೇಳಿ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಡದಾಗ ನಾವು ಏನು ಅಸ್ಯೂಮ್ ಮಾಡಬೇಕಂತ ಹೇಳಿದರೆ, ಸೊ ಲಾಸ್ಟ್ ಇಯರ್ಸ್ ಪ್ರೊವಿಷನ್ ಪೇಯ್ಡ್ ಇನ್ ದಿಸ್ ಇಯರ್, ಈ ದಿಸ್ ಇಯರ್ಸ್ ಪ್ರೊವಿಷನ್ ಆರ್ ದಿಸ್ ಇಯರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ ಅ ಪ್ರೊವಿಷನ್ ಮೇಡ್ ಅಂತ ಅರ್ಥ, ರೈಟ್. ಸೊ ಡಿವಿಡೆಂಡ್ ಪೇಬಲ್ ಹಾಗೆ 14,000 ಹಿಂದಿನ ವರ್ಷದ ಅಥವಾ ಓಪನಿಂಗ್ ಬ್ಯಾಲೆನ್ಸ್, ಇದನ್ನು ಈ ವರ್ಷ ಪೇ ಮಾಡಿದ್ದೇವೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್, ಇದನ್ನು ಈ ಸಲ ತೆಗೆದಿಟ್ಟಿದ್ದೇವೆ. ಡಿವಿಡೆಂಡ್ ಕೇಸಲ್ಲೂ ಅಷ್ಟೇ, ಟ್ಯಾಕ್ಸ್ ಕೇಸಲ್ಲೂ ಅಷ್ಟೇ. ಇಲ್ಲೊಂದು ನೋಟ್ ಕೊಟ್ಟಿದ್ದೆ ನಾನು, ನೋಟ್ ಇಲ್ಲಿ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಆ್ಯಂಡ್ ಪ್ರಪೋಸ್ ಡಿವಿಡೆಂಡ್ ಈಸ್ ಅಸ್ಯೂಮ್ ಟು ಬಿ ಪೇಯ್ಡ್ ಇನ್ ದಿಸ್ ಇಯರ್ ಆ್ಯಂಡ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈಸ್ treated as the tax provision made and dividend proposed in the current year. ಅಂದರೆ ಓಪನಿಂಗ್ ಬ್ಯಾಲೆನ್ಸನ್ನು ಈ ವರ್ಷ ಕೊಟ್ಟಿದ್ದೇವೆ, ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅದು ಈ ವರ್ಷ ತೆಗೆದಿಟ್ಟಿದ್ದೇವೆ ಟ್ಯಾಕ್ಸ್ ಕೊಡೋಕ್ಕೆ ಅಥವಾ ಡಿವಿಡೆಂಡ್ ಕೊಡೋಕ್ಕೆ ಅಂಥೇಳಿ ಎಕ್ಸಾಮ್ಸನ್ ಯೂಸ್ ಮಾಡಿಕೊಂಡು ನಾನು 2 ವರ್ಕಿಂಗ್ ನೋಟ್ ಮಾಡಿದ್ದೇನೆ. ಓಕೆ, ಪ್ರಾಬ್ಲಮ್ ನೋಡುವ. ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನೋಟ್ಸ್ ಟು ದ ಅಕೌಂಟ್ ಈಕ್ವಿಟಿ ಕ್ಯಾಪಿಟಲ್ ಪ್ರಿಫರೆನ್ಸ್ ಕ್ಯಾಪಿಟಲ್. ನಮಗೆ ಇದು ಕರೆಂಟ್ ಹಿಂದಿನ ವರ್ಷ ಈ ವರ್ಷ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನೋಡ್ತಾ ಬರಬೇಕು. ಓಕೆ, ಸೊ ನಾನಿಲ್ಲಿ ಅಡ್ಜಸ್ಟ್ಮೆಂಟ್ಗೋಸ್ಕರ ನಿಮ್ಗೆ ಗೊತ್ತಾಗಬೇಕಂತೇಳಿ ಪಿಂಕ್ ಇದಾಕಿದ್ದೇನೆ. ಅದು ಪಿಂಕ್ ಇಲ್ಲಿ ಸೊಲ್ಯೂಷನಲ್ಲಿ ನೀವು ನೋಡಿದರೆ ಆಯ್ತು, ಹೀಗೆ ನೋಡಿದರೆ ಅರ್ಥ ಆಗುತ್ತೆ ಅದು ಎಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿದ್ದೀರಾ ಅಂತ. ನಂತರ ಬರುತ್ತೆ ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್, P&L ಅಕೌಂಟ್, ಡಿಬೆಂಚರ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪ್ರೊವಿಷನ್, ಡಿವಿಡೆಂಡ್, ಮೆಷಿನರಿ, ಲ್ಯಾಂಡ್, ಬಿಲ್ಡಿಂಗ್, ಸ್ಟಾಕ್, ಡೆಟರ್ಸ್, ಕ್ಯಾಶ್. ಇಷ್ಟು ಮಾಹಿತಿ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋ, ಫಸ್ಟಿಗೆ ಅಡ್ಜಸ್ಟ್ಮೆಂಟ್ ಹೇಳಿದೆ ನಾನು. ಪ್ರೊವಿಷನ್ ಫಾರ್ ಟ್ಯಾಕ್ಸ್ ನೋಡೋ. ಓಪನಿಂಗ್ ಬ್ಯಾಲೆನ್ಸ್ ಈ ಕಡೆ ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ 20,000. ಸೊ ಓಪನಿಂಗ್ ಬ್ಯಾಲೆನ್ಸ್ ಪೇಯ್ಡ್, ಓಪನಿಂಗ್ ಬ್ಯಾಲೆನ್ಸ್ 20,000. ಈ ಸಲ ಅದನ್ನು ಟ್ಯಾಕ್ಸ್ ಕೊಟ್ಟಿದ್ದೀರಾ ಅಂತ ಅರ್ಥ. ಟು ಕ್ಯಾಶ್, ಟ್ಯಾಕ್ಸ್ ಪೇಯ್ಡ್, ಹಣ ಹೋಯಿತು, ಕ್ಯಾಶ್ ಹೋಯಿತು, ರೈಟ್. 20,000. ಕ್ಲೋಸಿಂಗ್ ಬ್ಯಾಲೆನ್ಸ್ 24,000 ಕೊಟ್ಟಿದ್ದಾರೆ. ಸೊ 24,000 ಮಾಡೋ ಬ್ಯಾಲೆನ್ಸ್ ಫಿಗರ್ ಇದು ಬರುತ್ತೆ. ಸೊ ಬೈ ಅಡ್ಜಸ್ಟೆಡ್ P&L ಅಕೌಂಟ್, ಇದು ನಿಮ್ಮ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ನಾನಿಲ್ಲಿ ಬ್ಲೂ ಕಲರ್ ಇದಾಕಿದ್ದೇನೆ, ಬ್ಲೂ ಕಲರ್ ಇಲ್ಲಿ ಬಂದಿದೆ. ಸೊ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಅದನ್ನು ಆ್ಯಡ್ ಮಾಡಬೇಕು. ಸೇಮ್ ಅಡ್ಜಸ್ಟ್ಮೆಂಟ್ ಪ್ರೊವಿಷನ್ ಫಾರ್ ಟ್ಯಾಕ್ಸಲ್ಲಿ ಟು ಕ್ಯಾಶ್ ಅಂತ ಕೊಟ್ಟಿದ್ದೇನೆ. ಟ್ಯಾಕ್ಸ್ ಪೇಯ್ಡ್ ಕೆಂಪು ಕಲರಲ್ಲಿದೆ, ಟ್ಯಾಕ್ಸ್ ಪೇಯ್ಡ್ ಫಾರ್ಮ್ಯಾಟಲ್ಲಿ ಇಲ್ಲಿ ಬರುತ್ತೆ. ಮತ್ತು ಫಾರ್ಮ್ಯಾಟ್ ಪುನಃ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಪೋಸ್ ಡಿವಿಡೆಂಡ್, ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿದೆ. ಓಪನಿಂಗ್ ಬ್ಯಾಲೆನ್ಸ್ ಇಷ್ಟು, ಅದನ್ನು ಪೇ ಮಾಡಿದೆ ಅಂತ ಅರ್ಥ. ಡಿವಿಡೆಂಡ್ ಪೇಯ್ಡ್ ಅಂತ ಅರ್ಥ. ಸೊ ಡಿವಿಡೆಂಡ್ ಪೇಯ್ಡ್ ಇಲ್ಲಿ ಹಳದಿ ಕಲರಲ್ಲಿ ಹಾಕಿದ್ದೇನೆ, ಹೈಲೈಟ್ ಮಾಡಿದ್ದೇನೆ. ಅದೇ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಕ್ಯಾಶ್ ಔಟ್ಫ್ಲೋ ಡಿವಿಡೆಂಡ್ ಪೇಯ್ಡಲ್ಲಿ ಬರುತ್ತೆ. ನಂತರ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಈ ಸಲ ಏನು ತೆಗೆದಿಟ್ಟಿದ್ದೀರ ಅದನ್ನು ಅಡ್ಜಸ್ಟೆಡ್ P&L ಅಕೌಂಟ್ ಅಂತ ಟ್ರೀಟ್ ಮಾಡ್ತೀರಾ. 16,000. ಸೊ 16,000ದಲ್ಲಿ ನೋಡಿ ಪ್ರೊವಿಷನ್ ಪ್ರಪೋಸ್ಡ್ ಡಿವಿಡೆಂಡ್ 16,000. ಸೊ ಅಡ್ಜಸ್ಟ್ಮೆಂಟ್ 2 ಕಡೆ ಅದನ್ನು ಬರೆದಿದ್ದೀರಾ. ನೆಕ್ಸ್ಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋ. ಫಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇಂಡೈರೆಕ್ಟ್ ಮೆಥಡ್. ಸೊ ಯಾವ ಪ್ರಾಬ್ಲಮಲ್ಲಿ ಬೇರೆ ಯಾವ ಮೆಥಡ್ ಕೇಳಲ್ಲ, ಇಂಡೈರೆಕ್ಟ್ ಮೆಥಡೇ ಕೇಳ್ತಾರೆ. AS3 ಪ್ರಕಾರ ಅಂತ ಕೇಳ್ತಾರೆ. ಸೊ AS3 ಪ್ರಕಾರ ಫಸ್ಟ್ 3 ನಾನು ಹೆಡ್ಡಿಂಗ್ ಹೇಳಿದ್ದೇನೆ, ಫಾರ್ಮ್ಯಾಟ್ ಕೊಟ್ಟಿದ್ದೇನೆ. ಸೊ ನೀವು ಅದನ್ನು ಫಾರ್ಮ್ಯಾಟಲ್ಲಿ ನೀವು ತೆಗೆದುಕೊಂಡಿದ್ದೀರಾ, ಅದನ್ನು ನೋಟ್ಸಲ್ಲಿ ಬರ್ಕೊಂಡಿದ್ದೀರಾ, ಅದನ್ನು ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇನ್ನು ಫ್ಯೂಚರ್ ಪ್ರಾಬ್ಲಮಲ್ಲಿ ಜಾಸ್ತಿ ಫಾರ್ಮ್ಯಾಟ್ ಬಗ್ಗೆ ಹೇಳಲ್ಲ, ಪ್ರಾಬ್ಲಮ್ ಅಡ್ಜಸ್ಟ್ಮೆಂಟ್ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ಮಾತ್ರ ಹೇಳ್ತೇನೆ. ಈ ಅಡ್ಜಸ್ಟ್ಮೆಂಟಲ್ಲಿ ಈ ಪ್ರಾಬ್ಲಮಲ್ಲಿ ನೋಡಿ ಪುನಃ ಫಾರ್ಮ್ಯಾಟ್ ಕರೆಕ್ಟಾಗಿ ಹೇಳ್ತೇನೆ. ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ, ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, B ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ, C. 3 ಹೆಡ್ ಬರೆದಿದ್ದಾರೆ. ಸೊ ಫಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ಜಾಸ್ತಿ ಕ್ಯಾಲ್ಕುಲೇಷನ್ ಇರುವಂಥ ಆ್ಯಕ್ಟಿವಿಟಿ ಇದೆ. ಸೊ ಸ್ಟಾರ್ಟಲ್ಲಿ ಮಾಡಬೇಕು, ನೆಟ್ ಪ್ರಾಫಿಟ್ ಫಾರ್ ದ ಇಯರ್. ಸೊ ನೆಟ್ ಪ್ರಾಫಿಟ್ ಎಷ್ಟು ನಿಮ್ಮ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್, ಸೊ ಪಿಂಕ್ ಕಲರ್ ಡಾಟ್ ಹಾಕಿದ್ದಾನೆ.
2,08,000 ಇತ್ತು, 2,68,000 ಆಗಿದೆ. ಅಂದರೆ ಈ ಸಲ 60,000 ಪ್ರಾಫಿಟ್ ಆಗಿದೆ. ಅದರ ಡಿಫ್ರೆನ್ಸ್ ಬರೆದೆ ನಾನಿಲ್ಲಿ. ಡಿಫ್ರೆನ್ಸ್ ಎಷ್ಟು? 60,000. ಸೊ ಫಾರ್ಮ್ಯಾಟ್ ನೋಡಿ, ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಗುಡ್ ವಿಲ್ ರಿಟರ್ನ್ ಆಫ್, ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಅಂಥದ್ದೆಲ್ಲ ಇದ್ದರೆ ಬರೀಬೇಕು. ನಾನು 2 ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಹೇಳಿದೆ ನಾನು, ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮತ್ತು ಪ್ರಪೋಸ್ ಡಿವಿಡೆಂಡನ್ನು ಆಲ್ರೆಡಿ ಬರೆದಿದ್ದೇವೆ. ಸೊ ಇದು ಆ್ಯಡ್. ನೆಕ್ಸ್ಟ್ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಅಥವಾ ಎಪ್ರಿಸಿಯೇಷನ್ ಅಂಥದ್ದೇನೋ ಇದ್ದರೆ ಬರೀಬೇಕು. ಇಲ್ಲಿ ಯಾವುದೇ ಪ್ರಾಬ್ಲಮಲ್ಲಿ ಇಲ್ಲ. ಸೊ ಅದೆಲ್ಲ ಆ್ಯಡ್ ಮಾಡುವಾಗ ಇನ್ನರ್ ಕಾಲಮಲ್ಲೇ ಆ್ಯಡ್ ಮಾಡೋ 1 ಲಕ್ಷ ಅಮೌಂಟ್ ಬರುತ್ತೆ. 1 ಲಕ್ಷಕ್ಕೆ ಏನು ಹೇಳ್ತಾರೆ? ಆಪ್ರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಅಂದರೆ ಆಪ್ರೇಟಿಂಗ್ ಪ್ರಾಫಿಟ್ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಂತಲೂ ಮೊದಲು. ಅಂದರೆ ನೆಕ್ಸ್ಟ್ ನೀವೇನು ಮಾಡಬೇಕು, ಅದು ಬರೆದಾಗ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ನ ಅಡ್ಜಸ್ಟ್ಮೆಂಟ್ ಇದೆ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು. ಸೊ ಫಸ್ಟ್ ಫಾರ್ಮ್ಯಾಟ್ ನೋಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಒಂದು ನೆನ್ಪಿಡಿ, ಆ್ಯಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ನಂತರ ಅದೆಲ್ಲ ಆಪೋಸಿಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಆ್ಯಡ್ ಆದಮೇಲೆ ನೆಕ್ಸ್ಟ್ ಲೆಸ್, ಇದರ ಆಪೋಸಿಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಇದರ ಆಪೋಸಿಟ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಓಕೆ, ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇಲ್ಲಿ ಪ್ರಾಬ್ಲಮಲ್ಲಿ ಇರೋದು ಎರಡೇ. ಸೊ ಯಾವುದು ಡಿಕ್ರೀಸ್ ಇಲ್ಲ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ಚೆಕ್ ಮಾಡಿ. ಕ್ರೆಡಿಟರ್ಸ್ ಯೆಲ್ಲೋ ಕಲರ್ ಡಾಟ್ ಹಾಕಿದ್ದಾನೆ. ಕ್ರೆಡಿಟರ್ಸ್ 76,000 ಇದ್ದದ್ದು 92 ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. ಸೊ ನಾನು ಆ ಕಡೆ ಈ ಕಡೆ ಬರೀತೇನೆ, ಅಂದರೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಬರಲಿಕ್ಕೆ, ವ್ಯಾಲ್ಯೂ ನೋಡೋಕ್ಕೆ ಮಾತ್ರ. 92,000 ಮೈನಸ್ 76,000, 16,000 ಇನ್ಕ್ರೀಸ್ ಆಗಿದೆ. ಅಂದರೆ 76ರಿಂದ 92ಗೆ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟಲ್ಲಿ ಸ್ಟಾಕ್ ಮತ್ತು ಬಿಲ್ಸ್ ರಿಸೀವೇಬಲ್. ಸೊ ಸ್ಟಾಕ್ ಮತ್ತು ಬಿಲ್ಸ್ ರಿಸೀವೇಬಲ್ ನೋಡಿ, ಸ್ಟಾಕ್ 168, 196 ಜಾಸ್ತಿ ಆಗಿದೆ. ಹಾಗೆ ಬಿಲ್ಸ್ ರಿಸೀವೇಬಲ್ 84, 124 ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗಿಲ್ಲ, ಹಾಗಾಗಿ ನಾನು ಬರೀಲಿಲ್ಲ. ಡೆಟರ್ಸ್ ಸೇಮ್ ಇದೆ, ಚೇಂಜ್ ಆಗಿಲ್ಲ. ಸೊ ನಾವು ಇಲ್ಲಿ ಮಾಡುವ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಸ್ಟಾಕ್ ಮತ್ತು ಬಿಲ್ಸ್ ರಿಸೀವೇಬಲ್ ಎಷ್ಟು ಇನ್ಕ್ರೀಸ್ ಆಗಿದೆ ಬರಿಬೇಕು. ಇಲ್ಲಿ ಏನು ಸಿಂಬಲ್ ಹಾಕಿದರೆ ಲೆಸ್ ಅಂದಾಗ ಇದನ್ನು ಬ್ರ್ಯಾಕೆಟಲ್ಲಿ ಬರಿಬೇಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಅಂತ ಅರ್ಥ. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅದು ಲೆಸ್. ಬಿಲ್ಸ್ ಪೇಯಬಲ್ ನೋಡಿ, ಬಿಲ್ಸ್ ಪೇಯಬಲ್ ಇಲ್ಲಿದೆ 10,000, 8,000 ಅಂದರೆ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಬಿಲ್ಸ್ ಪೇಯಬಲ್ 10,000, 8,000, 2,000 ಕಡಿಮೆ ಆಗಿದೆ. ಸೊ ಬಂದ ಇದೆಲ್ಲ ನೆಗೆಟಿವ್ ವ್ಯಾಲ್ಯೂ, ಅದನ್ನೆಲ್ಲ ಏನು ಮಾಡಬೇಕು, ಬ್ರ್ಯಾಕೆಟಲ್ಲಿ ಬರೀಬೇಕು. ಈಗ 10,000ಕ್ಕೆ 16,000 ಆ್ಯಡ್ ಮಾಡಿ, 28,000 ಲೆಸ್ ಮಾಡಿ, 40,000 ಲೆಸ್ ಮಾಡಿ, 2,000 ಲೆಸ್ ಮಾಡಿದರೆ 46,000 ಬರುತ್ತೆ. ಅದಕ್ಕೇನು ಹೇಳ್ತಾರೆ? ಕ್ಯಾಶ್ ಜನರೇಟೆಡ್ ಫ್ರಾಮ್ ಆಪರೇಷನ್ಸ್ 46,000. ಇದು ಫಾರ್ಮ್ಯಾಟ್. ನೆಕ್ಸ್ಟ್ ಒಂದು ಲಾಸ್ಟ್ ಸ್ಟೆಪ್ ಇದೆ ಯಾವುದರಲ್ಲಿ, ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿಲಿ. ಅದೇನು? ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಲೆಸ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ನೀವು ಆಲ್ರೆಡಿ ಇಲ್ಲಿ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ 20,000, ಅದನ್ನು ಲೆಸ್ ಮಾಡಬೇಕು. ಬಂದ ಆನ್ಸರ್ ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್. ಇದು ಹೆಡ್ಡಿಂಗ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಬಂದ ಆನ್ಸರಿಗೆ, ಲಾಸ್ಟ್ ಆನ್ಸರಿಗೆ ಏನು ಬರಬೇಕು? ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಬರೀಬೇಕು. ಅದನ್ನು ಔಟ್ರ್ ಕಾಲಮಲ್ಲಿ ಬರೀಬೇಕು. ನೆಕ್ಸ್ಟ್ ಬರುತ್ತೆ ಬಿ, ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ನಾನು ಹೇಳಿದ್ದೇನೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಸೊ ಅಸೆಟ್ ಸಂಬಂಧಿಸಿದ ಮಾಹಿತಿಗಳು. ಸೊ ಫಸ್ಟಿಗೆ ಆ್ಯಡ್ ಕ್ಯಾಶ್ ಇನ್ಫ್ಲೋ. ಫಾರ್ಮ್ಯಾಟ್ ನೋಡಿ, ಕ್ಯಾಶ್ ಇನ್ಫ್ಲೋ ಏನೆಲ್ಲ ಬರುತ್ತೆ? ಕ್ಯಾಶ್ ಇನ್ಫ್ಲೋ ಅಂದರೆ ಹಣ ಬರುತ್ತೆ, ಅಸೆಟನ್ನು ಸೇಲ್ ಮಾಡಿದಾಗ ಬರುತ್ತೆ. ಸೊ ಅಸೆಟ್ ಇನ್ವೆಸ್ಟ್ಮೆಂಟ್ ಯಾವುದು ಸೇಲ್ ಆಗಿಲ್ಲ ಈ ಪ್ರಾಬ್ಲಮಲ್ಲಿ, ಸೊ ಹಾಗಾಗಿ ಕ್ಯಾಶ್ ಫ್ಲೋ ಇಲ್ಲ. ಆದರೆ ಔಟ್ಫ್ಲೋ ಇದೆ, ಅಂದರೆ ಬೆಲೆ ಜಾಸ್ತಿ ಕಂಡ್ರೆ, ಅಂದರೆ ಈಗ ಮೆಷಿನರಿ ಬೆಲೆ ನೋಡಿ, ಮೆಷಿನರಿ ಬೆಲೆ 4,60,000 ಆಗಿದೆ, 3,52,000 ಆಗಿದೆ. ಅಂದರೆ 2 ಜಾಸ್ತಿ ಆಗಿದೆ ಅಂದರೆ ಹೊಸ ಮೆಷಿನರಿ ಮತ್ತು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ರೆ ಅಂತ ಅರ್ಥ. ಸೊ ಹೊಸ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ? ಕ್ಯಾಶ್ ಹೊರಗೆ ಹೋಗುತ್ತೆ, ಔಟ್ಫ್ಲೋ ಆಗುತ್ತೆ. ಅದಕ್ಕೋಸ್ಕರ ಕ್ಯಾಶ್ ಔಟ್ಫ್ಲೋ ನೆಗೆಟಿವ್ ಹಾಕಿ ಬರೆದಿದ್ದೇನೆ. -60, -52. ಈ -60, -52 ಎರಡನ್ನೂ ಟೋಟಲ್ ಮಾಡಿದಾಗ ಬರುತ್ತೆ -1,12,000. ಇದನ್ನು ಹೊರಗೆ ಬರೆದು ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಬರೀಬೇಕು. ಔಟ್ರ್ ಕಾಲಮಲ್ಲಿ ಬರೀಬೇಕು 1,12,000. ಸೊ ಇಲ್ಲಿಗೆ 2 ಭಾಗ ಆಯಿತು. 3ನೇ ಭಾಗ ಏನು?
ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ, ನಿಮ್ಮ ಕ್ಯಾಪಿಟಲ್ ರಿಲೇಟೆಡ್, ಡಿಬೆಂಚರ್ ರಿಲೇಟೆಡ್, ಡಿವಿಡೆಂಡ್ ಪೇಮೆಂಟ್ ರಿಲೇಟೆಡ್ ಎಲ್ಲ ಇಲ್ಲಿ ಬರುತ್ತೆ. ಫಸ್ಟ್ ಒನ್ ಕ್ಯಾಶ್ ಇನ್ಫ್ಲೋ. ಇನ್ಫ್ಲೋ ಅಂದರೆ ಎಲ್ಲಿ ನಿಮಗೆ ಕ್ಯಾಶ್ ಹರಿದು ಬರುತ್ತೆ, ಒಳ ಹರಿವು ಇರುತ್ತೆ ನೋಡಿರಿ. ಫಸ್ಟ್ ಒನ್ ಈಕ್ವಿಟಿ ಕ್ಯಾಪಿಟಲ್. ಸೊ ಈಕ್ವಿಟಿ ಕ್ಯಾಪಿಟಲ್ ನೋಡಿ, ಈಕ್ವಿಟಿ ಕ್ಯಾಪಿಟಲ್ 4,40,000 ಇತ್ತು, 5 ಲಕ್ಷ ಆಗಿದೆ. ಅಂದರೆ ಹೊಸ ಶೇರನ್ನು ಇಶ್ಯೂ ಮಾಡಿದ್ದೀರಾ. ಪ್ರಿಫರೆನ್ಸ್ ಕ್ಯಾಪಿಟಲ್ 2,20,000 ಆಗಿದೆ, ಅಂದರೆ ಹೊಸ ಶೇರ್ಸನ್ನು ಇಶ್ಯೂ ಮಾಡಿದ್ದೀರಾ. ಸೆಕ್ಯೂರಿಟಿ ಪ್ರೀಮಿಯಮ್ 40,000 52,000 ಆಗಿದೆ. ಸೊ ಈ 3 ಕೇಸಲ್ಲಿ ಕ್ಯಾಶ್ ಇನ್ಫ್ಲೋ ಆಗಿದೆ. ಆ ಇನ್ಫ್ಲೋ ಅನ್ನು ಈಕ್ವಿಟಿ, ಪ್ರಿಫರೆನ್ಸ್, ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಬರೆದಿದ್ದೇನೆ. ನೆಕ್ಸ್ಟ್ ಕ್ಯಾಶ್ ಔಟ್ಫ್ಲೋ, ರೀಪೇಮೆಂಟ್ ಆಫ್ ಡಿಬೆಂಚರ್. ಸೊ ಡಿಬೆಂಚರ್ ನೋಡಿ, ಇಲ್ಲಿ 6% ಡಿಬೆಂಚರ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ 140 ಇತ್ತು, ಕ್ಲೋಸಿಂಗ್ 128 ಆಗಿದೆ. ಅಂದರೆ ಸ್ವಲ್ಪ ಪಾರ್ಟ್ ರಿಪೇ ಮಾಡಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ವಾಪಸ್ ಕೊಟ್ಟದ್ದು ರೀಪೇಮೆಂಟ್, ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಹಣ ಹೊರಗೋಗುತ್ತೆ. ರೀಪೇಮೆಂಟ್ ಆಫ್ ಡೆಟರ್ಸ್. ಸೊ ರೀಪೇಮೆಂಟ್ ಆಫ್ ಡೆಟರ್ ಅಲ್ಲ, ಡಿಬೆಂಚರ್ಸ್. ರಿಪೇಮೆಂಟ್ ಆಫ್ ಡಿಬೆಂಚರ್ ಎಷ್ಟು? 12,000. ಸೊ ಹಣ ಹೋದದ್ದು ಬ್ರ್ಯಾಕೆಟಲ್ಲಿ ನೆಗೆಟಿವ್ ಬ್ಯಾಲೆನ್ಸ್. ಹಾಗೆ ಡಿವಿಡೆಂಡ್ ಪೇಯ್ಡ್, ಇದನ್ನು ಆಲ್ರೆಡಿ ನಾನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದೆ. ಅಡ್ಜಸ್ಟ್ಮೆಂಟಲ್ಲಿ ಡಿವಿಡೆಂಡ್ ಪೇಯ್ಡ್ ಟು ಕ್ಯಾಶ್ 14,000 ನೀವು ಇಲ್ಲಿ ಬರ್ತೀರಾ. ಸೊ ಇದು ನೆಗೆಟಿವ್, ಇದೆರಡು ಲೆಸ್ ಮಾಡಬೇಕು. ಸೊ 60 + 20 + 12 -12 -14,000 ಮಾಡುವಾಗ ಬರುತ್ತೆ 66,000. ಸೊ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್, ನೆಟ್ ಕ್ಯಾಶ್ ಫ್ಲೋ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ 66,000 ಬಂತು. ಇವಾಗ 3 ಹೆಡ್ಡಿಂಗನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 3 ಹೆಡ್ಡಿಂಗನ್ನು ಆ್ಯಡ್ ಮಾಡಿ. ಯಾವುದು 3 ಹೆಡ್ಡಿಂಗ್? ಫಸ್ಟ್ ಹೆಡ್ಡಿಂಗ್ ಟೋಟಲ್ ಇಲ್ಲಿದೆ 26,000. ಎರಡನೇ ಹೆಡ್ಡಿಂಗ್ ಟೋಟಲ್ 1,12,000 ನೆಗೆಟಿವ್. ನಂತರ ಹೆಡ್ಡಿಂಗ್ನ ಟೋಟಲ್ 66,000 ಪಾಸಿಟಿವ್. ಸೊ 3 ಆ್ಯಡ್ ಮಾಡಿ ಬರುತ್ತೆ -20,000. -20,000 ಬರುತ್ತೆ. ಅದೇನು? ಅದು ನೆಟ್ ಡಿಕ್ರೀಸ್ ಫ್ರಾಮ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್. ಸೊ ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್ ಅಥವಾ ಕ್ಯಾಶ್ ಬ್ಯಾಂಕ್ ಏನಿದ್ರು ಅದು ಏನಾಗಿದೆ? 20,000 ನೆಗೆಟಿವ್ ಆಗಿದೆ ಅಂತ ಅರ್ಥ. ಸೊ 3 ಔಟ್ರ್ ಕಾಲಮ್ ಆ್ಯಡ್ ಮಾಡುವಾಗ ಬರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಬಂದಾಗ ನೀವೇನು ಬರಬೇಕು? ನೆಟ್ ಇನ್ಕ್ರೀಸ್ ಅಂತ ಬರೀಬೇಕು. ಇಲ್ಲಿ ನೆಗೆಟಿವ್ ಬಂದಾಗ ನೆಟ್ ಡಿಕ್ರೀಸ್ ಅಂತ ಬರೀಬೇಕು. ಅದಕ್ಕೆ ಏನು ಆ್ಯಡ್ ಮಾಡಬೇಕು? ಫಾರ್ಮ್ಯಾಟ್ ನೋಡಿ, ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಡ್ ಮಾಡಿ ಬರೀಬೇಕು. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆ್ಯಡ್ ಮಾಡುವಾಗ 84,000 ಆ್ಯಡ್ ಮಾಡಿದರೆ 84 ಇದಕ್ಕೆ ಆ್ಯಡ್ ಮಾಡೋ ಅಂದರೆ ಇದು -84ರಲ್ಲಿ 20,000 ಲೆಸ್ ಮಾಡಿದ್ರೆ 64,000 ಬರುತ್ತೆ. ಈ 64,000 ಏನು? ಇದು ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಚೆಕ್ ಮಾಡಬೇಕಾದ್ರೆ ನೋಡಿ, ಓಪನಿಂಗ್ 84, ಕ್ಲೋಸಿಂಗ್ 64. ಸೊ ನೀವು ಮಾಡಿದ್ದು ಸರಿ ಅಂತ ಆಗಬೇಕಾದ್ರೆ ನಿಮಗೆ ಇಲ್ಲಿ ನೋಟ್ 9 ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ ಎಷ್ಟಿರಬೇಕು? ಸೇಮ್ ಇರಬೇಕು, 84, 64. ಇದೇ ಆನ್ಸರ್ ಇಲ್ಲಿ ಬರಬೇಕು. 84 ಇದಕ್ಕಿದೆ ಆ್ಯಡ್ ಮಾಡುವಾಗ ಅಥವಾ ಲೆಸ್ ಮಾಡುವಾಗ ಆನ್ಸರ್ ಎಷ್ಟು ಬಂದರೆ ಮಾತ್ರ ನಿಮ್ಮ ಆನ್ಸರ್ ಟ್ಯಾಲಿ ಆಗಿದೆ ಅಂತ ಅರ್ಥ. ಸೊ ನೀವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡುವಾಗ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಮಾಡುವಾಗ ಅಲ್ಲಿ ಕ್ಯಾಶ್ ಐಟಮ್ನ ತಗೋಬಾರ್ದು. ಇದೊಂದು ಹೇಳಿಕ್ಕೆ ಮರ್ತದೆ ನಾನು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಮಾಡುವಾಗ ಯಾವಾಗಲೂ ಕ್ಯಾಶನ್ನು ಬಿಟ್ಟುಬಿಡುವ. ಯಾಕಂದರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಕ್ಯಾಶ್ನ ಅಡ್ಜಸ್ಟ್ಮೆಂಟ್ ಯಾವಾಗಲೂ ಲಾಸ್ಟಿಗೆ ಅದೇ ಬಂದ ಈ ಅಮೌಂಟಿಗೆ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಬಂದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಫೈನಲ್ ಆನ್ಸರ್ ಬರಬೇಕು. ಅದು ಸರಿಯಾಗಿದ್ದರೆ ನೀವು ಮಾಡಿದ್ದು ಆನ್ಸರ್ ಸರಿ ಅಂತ ಅರ್ಥ. ಸೊ ಏನಾದ್ರು ಡೌಟ್ ಇದ್ದರೆ ಕೇಳಿ, ಕನ್ಫ್ಯೂಷನ್ ಇದ್ದರೆ ಮೆಸೇಜ್ ಮಾಡಿ, ಕಾಲ್ ಮಾಡಿ ಕೇಳಿ. ಮುಂದಿನ ಕ್ಲಾಸಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇರುವಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇಂಪಾರ್ಟೆಂಟ್ 15 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ. ಅದಕ್ಕೋಸ್ಕರ ಸಿಂಪಲ್ ಆಗಿದೆ. ನಿಮ್ಮ ಫ್ಯೂಚರಲ್ಲೂ MCOM ಮಾಡುವಾಗ, MBA ಮಾಡುವಾಗ ಯಾವ ಬೇಕಾಗಿರಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇಂಥ ಟಾಪಿಕ್ಗಳು. ಏನಾದ್ರು ಡೌಟ್ ಇದ್ದರೆ ಕೇಳಿ. ಇಲ್ಲಿವರೆಗೆ ಪಾಠ ಕೇಳೋದಕ್ಕೆ ಧನ್ಯವಾದಗಳು.